ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ಕ್ರೈಸ್ಟ್ ಟು ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಈ ಸಂಸ್ಥೆಗಳು ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅತಿಥೇಯ ವಿದ್ಯಾ. ನಿಮಗೆ ತಿಳಿದಿರೋ ಹಾಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬರೆಯುವ ಪ್ರಶ್ನೆಗಳು ಹಾಗೂ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಶೀರ್ಷಿಕೆಯೊಡನೆ ಇರುವ ಅನೇಕ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚಿಸುತ್ತೇವೆ. ದೇವರ ವಾಕ್ಯದ ಬೆಳಕಿನಲ್ಲಿ ಈ ಪ್ರಶ್ನೆಗಳಿಗೆ ಕೊಡಬಹುದಾದ ಉತ್ತರಗಳನ್ನು ನಾವು ಪ್ರಾರ್ಥನೆಯ ಮೂಲಕ ನಿಮಗೆ ತಿಳಿಸುತ್ತಾ ಬಂದಿದ್ದೇವೆ. ಈ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರಶ್ನೆಗಳು ಕಳಿಸಬೇಕಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಾಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಸಬಹುದು. ಇಂದಿನ ಈ ಸಂಚಿಕೆಯಲ್ಲಿ ಆನಂದದ ಕುರಿತು ಚರ್ಚೆ ಮಾಡೋಣ. ಎಲ್ಲ ಸ್ಥಿತಿಗತಿಯಲ್ಲೂ ನಾವು ಆನಂದವನ್ನು ಹೇಗೆ ಆಯ್ಕೆ ಮಾಡುವುದೆಂದು ನಾವು ಪ್ರಶ್ನೆಗಳ ಮೂಲಕ ಚರ್ಚೆ ಮಾಡೋಣ. ಈ ಚರ್ಚೆಗೆ ಸಹಾಯ ಮಾಡಲು ನಮ್ಮೊಂದಿಗೆ ಎನೋಷ್ ಅವರಿದ್ದಾರೆ. ಸ್ವಾಗತ ಮಿಸ್ಟರ್ ಎನೋಷ್. ನಮಸ್ಕಾರ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನಿಮ್ಮೆಲ್ಲರಿಗೂ ಸಹ ನಾನು ಕ್ರಿಸ್ತನ ಹೆಸರಿನಲ್ಲಿ ನಮಸ್ಕಾರಗಳನ್ನು ತಿಳಿಸುವಾತನಾಗಿರ್ತೇನೆ. ಈ ಆನಂದ ಅನ್ನುವುದೇ ಆ ಪದ ಕೇಳಿದ ತಕ್ಷಣ ಹೇಗಪ್ಪ ಇಂಥ ಸ್ಥಿತಿಗತಿಗಳಲ್ಲಿ ನಾವು ಆನಂದವನ್ನು ಆಯ್ಕೆ ಮಾಡೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ನನ್ನ ಮನಸ್ಸಿನಲ್ಲಿರುವ ಸಂಶಯ, ನಮ್ಮ ವೀಕ್ಷಕರಲ್ಲಿ ಇರುವಂತಹ ಸಂಶಯಗಳನ್ನು ಈ ಕಾರ್ಯಕ್ರಮದ ಮೂಲಕ, ಪ್ರಶ್ನೆಯ ಮೂಲಕ ಚರ್ಚೆ ಮಾಡಲು ನಾನು ಇಚ್ಛಿಸ್ತೇನೆ. ಎನೋಷ್ ಅವರೇ, ಈ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯೇ ಸ್ವಾಮಿ, ನಿಜವಾಗಲೂ ನೀನು ನಮ್ಮನ್ನು ಪ್ರೀತಿಸುತ್ತಿ, ನಮ್ಮ ಜೀವನಕ್ಕೆ ಒಂದು ಉದ್ದೇಶವನ್ನು ಇಟ್ಟಿದ್ದಿ. ಆ ಜೀವನವು ಆನಂದದಾಯಕವಾಗಿರಬೇಕೆಂದಲೂ ನೀನು ಇಚ್ಛಿಸುತ್ತಿ ಎಂದು ನಾವು ಭಾವಿಸುತ್ತೇವೆ. ಅದನ್ನು ನಾವು ಗ್ರಹಿಸಲು, ಅದನ್ನು ನಾವು ನಂಬಿ ಅದು ವಾಗ್ದಾನವಾಗಿ ನಾವು ಅಂಗೀಕರಿಸಲು ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಎನೋಷ್ ಅವರೇ, ಈಗಿನ ಸ್ಥಿತಿಗತಿಗಳನ್ನು ನೋಡಿದರೆ ವೈಯಕ್ತಿಕ ಜೀವನದಲ್ಲಿ ಅಲ್ಲ, ನಮ್ಮ ಸಾಮಾಜಿಕ ಜೀವನದಲ್ಲಿ ನೋಡಿ, ಇಲ್ಲ ಒಂದು ಪೊಲಿಟಿಕಲ್ ಸಿಚುವೇಶನ್ ಅಂತ ನಾವೇನು ಹೇಳ್ತೇವೆ, ಇದರ ಕುರಿತು ಮಾತಾಡಿದರೆ, ರಾಜ್ಯಗಳ ಕುರಿತು ಮಾತಾಡಿದರೆ, ಇರುವ ಈ ಗೊಂದಲದಲ್ಲಿ, ಈ ಸಂಕಷ್ಟಗಳಲ್ಲಿ ಆನಂದವಾಗಿ ಇರುವುದು ಎಷ್ಟರ ಮಟ್ಟಿಗೆ ಅದು ಸಮಜಾಯಿಸುತ್ತದೆ? ನೋಡಿ, ಇಲ್ಲಿ ನಾವು ಆನಂದ ಎಂಬುದಾಗಿ ಅಂದುಕೊಳ್ಳುವಾಗ ಒಂದು ತಪ್ಪಾದ ಪರಿಕಲ್ಪನೆ ಇದೆ. ಸರಿಯಾದ ರೀತಿಯಲ್ಲಿ ನಾವು ಈ ಆನಂದದ ಪದವನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಇಲ್ಲಿ ನಾವು ಆನಂದ ಹಾಗೂ ಸಂತೋಷ ಈ ಎರಡು ಪದಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಬೇಕು. ಅನೇಕ ಬಾರಿ ಈ ಆನಂದ ಹಾಗೂ ಸಂತೋಷವನ್ನು ಅದಲು ಬದಲಾಗಿ ಬಳಸುವಂತಹ ಸಾಧ್ಯತೆಗಳಿವೆ. ಅದರಲ್ಲಿ ತಪ್ಪೇನಿಲ್ಲ. ಆದರೆ ಈ ಆನಂದ ಹಾಗೂ ಸಂತೋಷ ಅನ್ನುವಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ದೊರಕುವಂಥದ್ದಾಗಿರ್ತದೆ. ಈಗ ಆನಂದ ಎಂಬುದಾಗಿ ಹೇಳುವಾಗ ಅದು ಹೊರಗಿನ ಯಾವುದೇ ರೀತಿಯಾದಂಥ ಸನ್ನಿವೇಶಗಳ ಮೇಲೆ ಆಧಾರವಾಗಿರೋದಿಲ್ಲ. ಸಂತೋಷ ಅನ್ನುವಂಥದ್ದು ನಮಗೆ ಇರುವಂತಹ ಸನ್ನಿವೇಶಗಳ ಮೇಲೆ ಆಧಾರಗೊಂಡಿರ್ತದೆ. ಅದರ ಸುತ್ತಮುತ್ತಲೂ ನಡೆಯುವಂತಹ ಘಟನೆಗಳಿಂದ ನನಗಿರುವಂತಹ ಸಂತೋಷ ಆಧಾರವಾಗಿರ್ತದೆ. ಆದರೆ ಆನಂದ ಅನ್ನುವಂಥದ್ದು ದೇವರ ಮೇಲೆ ಆಧಾರವಾಗಿರುವಂತಹ ಒಂದು ಅಂಶ. ಹಾಗಾಗಿ ಈ ಆನಂದ, ಜಾಯ್ ಹಾಗೂ ಹ್ಯಾಪಿನೆಸ್, ಸಂತೋಷ, ಈ ಎರಡರ ಮಧ್ಯದಲ್ಲಿ ನಾವು ಅರ್ಥವನ್ನು ತಿಳಿದುಕೊಳ್ಳಬೇಕು, ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಇದು ನಾವು ಅನೇಕ ಬಾರಿ ಅದಲು ಬದಲಾಗಿ ಉಪಯೋಗಿಸ್ತೇವೆ. ಆದರೆ ಪ್ರಾಬ್ಲಮ್ ಏನೂ ಇಲ್ಲ. ಆದರೆ ಮುಖ್ಯವಾಗಿರುವಂಥದ್ದು ಈ ಆನಂದ ಪದದ ಅರ್ಥ. ಅದಕ್ಕೆ ಯೇಸು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 10-11 ವಚನದಲ್ಲಿ ಹೇಳ್ತಾನೆ, ನನ್ನಲ್ಲಿರುವಂಥ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ಆ ಆನಂದವು ಪರಿಪೂರ್ಣವಾಗಿರಬೇಕೆಂತಲೂ. ಇದು ಆನಂದ ಅಂದರೆ ಸಂಪೂರ್ಣವಾಗಿ ದೇವರ ಮೇಲೆ ಆಧಾರಗೊಂಡಿರುವಂತಹ ಅಂಶ ಈ ಆನಂದ. ಅದು ಸಂತೋಷಕ್ಕಿಂತ ವಿಭಿನ್ನವಾಗಿದೆ. ನಮ್ಮ ಸುತ್ತಮುತ್ತಲಿರುವ ಸ್ಥಿತಿಗತಿಗಳು ಅಫೆಕ್ಟ್ ಮಾಡೋದು ಆನಂದ ಅಲ್ಲ ಅಂತ ಹೇಳ್ತೀರಾ?
ಅಲ್ವಾ? ಆದ್ರೆ ನಮ್ಮ ಜೀವನ ಕಾಲದಲ್ಲೆಲ್ಲ ನನಗೆ ತಿಳಿದಿರೋದೇ ನಾನು ಮಾಡಿದ್ದೆಲ್ಲ ಬೆಸ್ಟ್ ಆಗಿ ಮಾಡಿದ್ರೆ ಹ್ಮ್ ಹ್ಮ್. ಅದರ ಪರಿಣಾಮ ಆನಂದ ಅಂತ ನಾನು ಭಾವಿಸ್ತಾ ಇದ್ದೆ. ಅದಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನಾವು ಸಕ್ಸಸ್ ಆಗಿರುವಂಥದ್ದೇ ಆನಂದ. ನಾವೆಲ್ಲದರಲ್ಲೂ ಸಹ ಒಂದು ರೀತಿಲಿ ಜಯಶಾಲಿಗಳಾಗ್ಬಿಟ್ರೆ ಅದೇ ಆನಂದ ಎಂಬುದಾಗಿ ಅಂದ್ಕೊಳ್ತೇವೆ. ಆದರೆ ಅದು ಅಲ್ಲ. ನೀವು ಸುತ್ತಮುತ್ತಲಿನ ನಿಮ್ಮ ಜನರನ್ನ ನೋಡಿ. ಅನೇಕರು ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ಬಹಳ ಉತ್ತುಂಗದ ಸ್ಥಾನಕ್ಕೆ ಹೋಗಿದ್ದಾರೆ. ಅನೇಕರು ಬೇರೆಯವರು ಹೋಗದೇ ಇರುವಂತಹ ಒಂದು ಪ್ರಯತ್ನಗಳನ್ನ ಮಾಡಿ ಅಲ್ಲಿ ತಲುಪಿದ್ದಾರೆ. ಅಂತಹ ಜನರು ತಮ್ಮ ಜೀವಿತದಲ್ಲಿ ಸೋತು ಹೋಗಿರುವಂಥದ್ದನ್ನ ನಾವು ಕಾಣ್ತೇವೆ. ಅವರ ಕಾರ್ಯಸ್ಥಳಗಳಲ್ಲಿ ಅವರು ಬಹಳ ಹೆಸರುವಾಸಿಗಳಾಗಿದ್ದರು. ಬಹಳ ಹೆಸರನ್ನ ಮಾಡಿದಾಗ್ಯೂ, ಬಹಳ ಒಂದು ಬದಲಾವಣೆಗಳನ್ನು ತಂದಿದ್ದಾಗ್ಯೂ, ಅವರ ವೈಯಕ್ತಿಕ ಜೀವಿತಗಳಲ್ಲಿ ಬಿದ್ದು ಹೋಗಿರುವಂಥದ್ದನ್ನ ಕಾಯ್ತೇವೆ. ಅನೇಕ ಚಟಗಳಿಗೆ ಒಳಗಾಗುವಂಥದ್ದು, ಹವ್ಯಾಸಗಳಿಗೆ ಒಳಗಾಗುವಂಥದ್ದು, ಹಾಗೂ ಅವರ ಜೀವಿತಗಳು ಏರ್ಪೇರಾಗುವಂಥದ್ದು, ಅವರ ಜೀವಿತಗಳಲ್ಲಿ ಅಲ್ಲಕಲ್ಲೋಲವಾಗುವಂಥದ್ದು, ಹಾಗೂ ಈ ಒಂದು ಏನಂತೆ ಸೂಸೈಡ್ ಎಂಬುದಾಗಿ ಹೇಳ್ತೇವಲ್ಲ, ಆ ಒಂದು ರೀತಿಯಾದಂಥ ಬೇಡದಿರುವಂಥ ಕಾರ್ಯಗಳಿಗೆ ಒಳಗಾಗುವಂಥದ್ದು, ಇದೆಲ್ಲವನ್ನ ನಾವು ಕಾಣ್ತೇವೆ. ಹಾಗಾಗಿ ಈ ಸಕ್ಸಸ್ ಅನ್ನುವಂಥದ್ದು ನಮ್ಮ ಆನಂದವನ್ನ ವ್ಯಾಖ್ಯಾನಿಸುವುದಿಲ್ಲ. ಅದಕ್ಕೂ ಹಾಗೂ ಆನಂದಕ್ಕೂ ಸಂಬಂಧವಿಲ್ಲ. ಹಾಗಾಗೆ ಈ ಜ್ಞಾನೋಕ್ತಿ ಬರೆದಂತಹ ಸಲೊಮೋನನು ಪ್ರಸಂಗಿ ಪುಸ್ತಕ ಬರಿಬೇಕಾದ್ರೆ ಹೇಳ್ತಾನೆ, ವ್ಯರ್ಥವೂ ವ್ಯರ್ಥ, ಸಮಸ್ತವೂ ವ್ಯರ್ಥ. ಆತನು ಅನೇಕ ಸಕ್ಸಸ್‌ಗಳ ಹಿಂದೆ ಹೋಗ್ತಾನೆ. ಆತನ್ ಆತನನ್ನ ರಾಜನೆಂಬುದಾಗಿ ಪರಿಗಣಿಸುವಾಗ ಆತನ ರೀತಿಯಲ್ಲಿ ಮುಂದೆ ಯಾರು ಬಂದಿಲ್ಲ, ಹಿಂದೆ ಯಾರು ಇರಲಿಲ್ಲ ಎಂಬುದಾಗಿ ಹೇಳುತ್ತೆ. ಆದಾಗ್ಯೂ ಇಷ್ಟೊಂದೆಲ್ಲ ಸಕ್ಸಸ್ ಹಿಂದೆ ಹೋದಂತಹ ಸೊಲೊಮೋನನಿಗೆ ಆತನು ಆ ಪುಸ್ತಕವನ್ನು ಬರೆಯುವಾಗ ವ್ಯರ್ಥವೂ ವ್ಯರ್ಥ, ಸಮಸ್ತವೂ ವ್ಯರ್ಥ, ಈ ಒಂದು ಆಕಾಶದ ಕೆಳಗೆ ಮನುಷ್ಯನು ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ಆತನಿಗೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲ ಅನ್ನುವಂಥದ್ದನ್ನು ಸೊಲೊಮೋನನೇ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿಗೆ ನಿಮ್ಮ ಆನಂದ ಹಾಗೂ ನಿಮ್ಮ ಸಕ್ಸಸ್ ಎರಡು ಒಂದಕ್ಕೊಂದು ಡಿಪೆಂಡ್ ಆಗಿರೋದಿಲ್ಲ. ನೀವು ಸೊಲೊಮೋನ ಅಂದ್ರೆ ನಂಗೆ ಇನ್ನೊಂದು ನೆನಪಾಯ್ತು. ಸಕ್ಸಸ್ ಆನಂದಕ್ಕೆ ಕಾರಣ ಅಲ್ಲ ಅಂದ್ರ. ಹಾಗಾದ್ರೆ ಈ ವಿದ್ಯಾಭ್ಯಾಸ ಮಾಡುವುದು ಅಥವಾ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳುವುದು ಇದು ಆನಂದ ಅಂತ ನೀವು ಪರಿಗಣಿಸಕ್ಕೆ ಸಾಧ್ಯವಾಗಲ್ವಾ? ನೀವು ಹೇಳುವಂಥದ್ದು ಬಹಳ ಸರಿಯಾಗಿರುವಂತಹ ಸಂಗತಿ. ಈ ಆನಂದ ಎಂಬುದಾಗಿ ಹೇಳುವಾಗ ಇದೇ ಸೊಲೊಮೋನನ ಉದಾಹರಣೆಯನ್ನು ತೆಗೆದುಕೊಳ್ಬೇಕಾದ್ರೆ, ಆತನು ದೇವರು ಅವನ ಕನಸಿನಲ್ಲಿ ಕಾಣಿಸ್ಕೊಂಡು ನಿನಗೇನು ಬೇಕು ಕೇಳು ಎಂಬುದಾಗಿ ಹೇಳುವಾಗ ಆತನು ಹಣವನ್ನು ಕೇಳೋದಿಲ್ಲ. ಬದಲಾಗಿ ಈ ಜನರನ್ನು ಮುನ್ನಡೆಸಲು ನನಗೆ ಜ್ಞಾನವನ್ನು ಕೊಡು, ವಿವೇಕವನ್ನು ಕೊಡು ಎಂಬುದಾಗಿ ಕೇಳ್ತಾನೆ. ಆದರೆ ಇಷ್ಟು ಜ್ಞಾನಿಯಾಗಿರುವಂತಹ ಸೊಲೊಮೋನನು ಅಷ್ಟು ಜ್ಞಾನವನ್ನ ಪಡೆದಾಗ್ಯೂ ಅದರಿಂದ ಆತನಿಗೆ ಏನಾದರೂ ಉಪಯೋಗ ಆಯ್ತಾ? ಇಂತಹ ಸೊಲೊಮೋನನು ತನಗಿರುವಂತಹ ಜ್ಞಾನದ ಮೇಲೆ ಆಧಾರಗೊಂಡಾಗ ಯಾವ ರೀತಿಯಾದಂಥ ಅನುಭವವನ್ನು ಪಡೆದನು ಎಂಬುದಾಗಿ ಈ ಪ್ರಸಂಗಿ ಪುಸ್ತಕದಲ್ಲೇ ನಾವು ಓದ್ತೇವೆ. ಇವಾಗ ನಾವು 1ನೇ ಅಧ್ಯಾಯ 13, 14, 17, 18 ವಚನವನ್ನು ಓದುವಾಗ ಇದರಲ್ಲಿ ವಾಕ್ಯಗಳು ಹೀಗೆ ಹೇಳುತ್ತೆ, ಆಕಾಶದ ಕೆಳಗೆ ನಡೆಯುವ ಎಲ್ಲಾ ಕೆಲಸಗಳನ್ನ ಜ್ಞಾನದಿಂದ ವಿಚಾರಿಸಿ ವಿಮರ್ಶಿಸಲು ಮನಸ್ಸೆಟ್ಟೆನು. ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಆ ಕೆಲಸವೆಲ್ಲ ಬಹು ಪ್ರಯಾಸವೇ. ಲೋಕದಲ್ಲಿ ನಡೆಯುವ ಕೆಲಸಗಳನ್ನೆಲ್ಲ ನೋಡಿದ್ದೇನೆ. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥ. 17ನೇ ವಾಕ್ಯವನ್ನು ಓದುವಾಗ ಜ್ಞಾನವನ್ನಲ್ಲದೆ ಮರುಳುತನವನ್ನ, ಬುದ್ಧಿಹೀನತೆಯನ್ನ ಗ್ರಹಿಸಲು ಮನಸ್ಸೆಟ್ಟೆನು. ಇದು ಸಹ ಗಾಳಿಯನ್ನು ಹಿಂದಟ್ಟಿದ ಹಾಗೆ ಎಂದು ಅರಿತುಕೊಂಡೆನು. ಬಹು ಜ್ಞಾನವಿದ್ದಲ್ಲಿ ಬಹು ಸಂಕಟ, ಹೆಚ್ಚು ತಿಳುವಳಿಕೆಯನ್ನು ಪಡೆದವನಿಗೆ ಹೆಚ್ಚು ವ್ಯಥೆ. ಈ ಉತ್ತರವನ್ನು ನಾವು ಗಮನಿಸುವಾಗ ಇಲ್ಲಿ ಆತನು ಜ್ಞಾನದ ಹಿಂದೆ ಹೋದಾಗ್ಯೂ ಅದರಿಂದ ಯಾವುದೇ ರೀತಿಯಾದಂಥ ಲಾಭ ಸಿಗಲಿಲ್ಲ. ಹೌದು, ನಮಗೆ ಈ ಒಂದು ವಿದ್ಯಾಭ್ಯಾಸ, ಜ್ಞಾನ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ಒಂದು ಸಹಕಾರವನ್ನು ಕೊಡ್ತದೆ, ಒಂದು ಸಹಾಯವನ್ನು ನೀಡ್ತದೆ. ಆದರೆ ಅದೇ ಆನಂದವನ್ನು ಪಡೆಯುವುದಕ್ಕೆ ಒಂದು ಕಾರಣವಲ್ಲ. ಆನಂದ ಹಾಗೂ ಕೇವಲ ವಿದ್ಯಾಭ್ಯಾಸ, ಜ್ಞಾನಕ್ಕೆ ಡೈರೆಕ್ಟ್ ಆಗಿ ನೇರವಾದಂಥ ಸಂಬಂಧ ಇಲ್ಲ. ವಿದ್ಯಾಭ್ಯಾಸ ಇಲ್ಲ, ಸಕ್ಸಸ್ಸು ಇಲ್ಲ ಅಂತ ನೀವು ಹೇಳಿದ್ರಿ. ಸೊಲೊಮೋನನ್ಗೆ ಇದ್ದಂಥ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಅವನ ಆಸ್ತಿ ಇಲ್ಲ, ದುಡ್ಡು. ನನಗೆ ಅನ್ಸುತ್ತೆ ನನಗಷ್ಟು ದುಡ್ಡಿದ್ರೆ ಚೆನ್ನಾಗಿರ್ತಾ ಇದ್ದನಲ್ಲ, ಇನ್ನೂ ಸ್ವಲ್ಪ ಹೆಚ್ಚಿನ ನೆಮ್ಮದಿ ನನಗೆ ಸಿಕ್ತಿತ್ತೇನೋ ಅಂತ. ಇದರ ಕುರಿತು ನೀವೇನು ಹೇಳ್ತೀರಾ? ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯ ಏನಂದ್ರೆ, ಇಲ್ಲಿ ನಾವು ಮಾತನಾಡ್ತಾ ಇರುವಂತಹ ಎಲ್ಲ ಒಂದು ರೀತಿಯಾದಂಥ ಕಾರಣಗಳು ಎಲ್ಲ ಸೊಲೊಮೋನನಿಗೆ ಕೇಂದ್ರೀಕೃತವಾಗಿದೆ. ಹಾಗೂ ಅವನು ಬರೆದಿರುವಂತಹ ಈ ಒಂದು ಪ್ರಸಂಗಿ ಪುಸ್ತಕಕ್ಕೆ ಕೇಂದ್ರೀಕೃತವಾಗಿದೆ.
ಇಲ್ಲಿ ಸೊಲೊಮೋನನು ದೇವರ ಬಳಿಯಲ್ಲಿ ಆತನು ಜ್ಞಾನವನ್ನ, ವಿವೇಕವನ್ನ ಕೇಳಿದಾಗ್ಯೂ ಅದರ ಜೊತೆಗೆ ದೇವರು ಅವರಿಗೆ ಸಂಪತ್ತನ್ನ, ಆಸ್ತಿಯನ್ನ ಕೊಡುವಾತನಾಗಿರ್ತಾನೆ. ಇಲ್ಲಿ ನಾವು ಪ್ರಸಂಗಿ ಪುಸ್ತಕದ 2ನೇ ಅಧ್ಯಾಯ 4-8 ವಚನಗಳನ್ನ ಓದುವಾಗ ಅವನು ಬರೆದಂತ ವಾಕ್ಯಗಳು ಹೀಗಿದೆ: ಮತ್ತು ವಿಶೇಷ ಕಾರ್ಯಗಳನ್ನ ನಡೆಸಿದೆನು, ಮನೆಗಳನ್ನ ಕಟ್ಟಿಸಿಕೊಂಡೆನು, ತೋಟಗಳನ್ನ, ಉದ್ಯಾನವನಗಳನ್ನ ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲವೃಕ್ಷಗಳನ್ನ ನಾಟಿಸಿಕೊಂಡೆನು, ಬೆಳೆಯುವ ಗಿಡಗಳ ತೋಪುಗಳಿಗೆ ನೀರು ಹಾಯಿಸುವುದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡೆನು. 8ನೇ ವಾಕ್ಯ ನೋಡುವಾಗ, ಕುರಿಗಳ ದನವುಳ್ಳವನಾದೆನು ಮತ್ತು ಬೆಳ್ಳಿ ಬಂಗಾರಗಳನ್ನು, ಅರಸರ ನಜರನ್ನು, ದಿಗ್ಗೇಶಗಳಿಂದ ಕಪ್ಪವನ್ನು ಸಂಗ್ರಹಿಸಿಕೊಂಡೆನು. ಇದೆಲ್ಲವನ್ನ ಸಂಪಾದಿಸಿಕೊಂಡರೂ ಆತನಿಗೆ ಅದರಿಂದ ಆನಂದ ದೊರಕುವುದಿಲ್ಲ. ಅಷ್ಟೆಲ್ಲ ಸಂಪತ್ತು, ಅಷ್ಟೆಲ್ಲ ಆಸ್ತಿಗಳು, ಅಷ್ಟೆಲ್ಲ ಒಂದು ರೀತಿಯಂಥ ವಜ್ರ ವೈಡೂರ್ಯಗಳಿದ್ದಾಗ್ಯೂ ಅವನಿಗೆ ಅದರ ಮೂಲಕ ಸಂತೋಷ ಸಿಗುವುದಿಲ್ಲ. ಅಲ್ಲಿಗೆ ಇದೆಲ್ಲವೂ ಸಹ ಆತನಿಗೆ ಆನಂದವನ್ನ ಕೊಡದೆ ಹೋಗುತ್ತದೆ. ಅಲ್ಲಿಗೆ ನಾವು ಎಷ್ಟೇ ಹಣವಿದ್ದರೂ, ಎಷ್ಟೇ ದುಡ್ಡು ಸಂಪತ್ತುಗಳಿದ್ದಾಗ್ಯೂ ಸಹ ನಮ್ಮ ಮನಸ್ಸಿಗೆ ಬೇಕಾಗಿರುವಂಥ ಆನಂದ ಅದು ತರುವಂಥದ್ದಾಗಿರ್ತದ. ಅದನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕು. ಸೊಲೊಮೋನನಿಗೆ ತನಗಿದ್ದಂತಹ ಆಸ್ತಿಯಲ್ಲಿ ಹಾಗೂ ತನಗಿದ್ದಂಥ ಸಂಪತ್ತಿನಲ್ಲಿ ಆ ಆನಂದ ಸಿಗಲಿಲ್ಲ. ಮತ್ತೊಂದು ವಿಷಯ, ಸಲ್ಮೋನನ ಬಗ್ಗೆ ಮಾತಾಡಿದಾಗ ಅವನಿಗೆ ಅನೇಕ ಹೆಂಡತಿಯರಿದ್ದರು, ಈ ಅನೇಕ ಸಂಬಂಧಗಳಿದ್ದವು. ಈ ಸಂಬಂಧಗಳು ಸಹ ಅವನಿಗೆ ಆನಂದ ಕೊಡಲಿಲ್ಲ. ಅದು ಯಾಕಿರಬಹುದು? ನೋಡಿ, ಒಂದು ರೀತಿಯಲ್ಲಿ ಸೊಲೊಮೋನನು ನಮಗೆ ಎಲ್ಲೋ ಈ ಎಲ್ಲ ವಿಷಯಗಳನ್ನು ತಿಳಿಸುವುದಕ್ಕೆ ಇದೆಲ್ಲ ಅನುಭವಿಸಿದನೋ ಏನೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಆತನು ಮಾಡದೇ ಇರುವಂತಹ ಕೆಲಸ ಕಾರ್ಯಗಳಿಲ್ಲ. ಈ ಸತ್ಯವೇದದಲ್ಲಿ ನಾವು ವಿಶೇಷವಾಗಿ ಪ್ರಸಂಗಿ ಪುಸ್ತಕವನ್ನು ಓದುವಾಗ ಆತನು ಹಿಂದಟ್ಟಿ ಹೋದಂತಹ ವಿಷಯಗಳು ಅನೇಕ. ಯಾವ ವಿಷಯಗಳನ್ನು ಬಿಡದೆ ಆತನು ಎಲ್ಲ ವಿಷಯಗಳನ್ನ ಹಿಂದಟ್ಟಿ ಹೋಗುತ್ತಾನೆ. ಅದೇ ರೀತಿಯಲ್ಲಿ ಮತ್ತೊಂದನ್ನ ನಾವು ಕಾಣುವಂಥದ್ದು ಈ 8ನೇ ವಾಕ್ಯ 9ನೇ ವಾಕ್ಯವನ್ನು ನೋಡುವಾಗ, ಮನುಷ್ಯರಿಗೆ ಭೋಗ್ಯರಾದ ಅನೇಕ ಉಪಪತ್ನಿಯರನ್ನ ಸಂಪಾದಿಸಿಕೊಂಡೆನು. ಆತನು ಅನೇಕ ದೈಹಿಕವಾದಂಥ ಸಂಬಂಧಗಳ ಹಿಂದೆ, ಇವಾಗ ನಾನು ಒಂದು ಹೆಣ್ಣಿನ ಹಿಂದೆ ಹೋದರೆ ನನಗೆ ಇದೆಲ್ಲ ದೊರಕ್ಬಿಡತ್ತೆ ಅಂತ ಅನೇಕ ಉಪಪತ್ನಿಗಳಿರ್ತಾರೆ, ಅನೇಕ ಪತ್ನಿಯರಿರ್ತಾರೆ. ಆದಾಗ್ಯೂ ಅವನಿಗೆ ಈ ಯಾವುದೇ ಸಂಬಂಧಗಳು ಆನಂದವನ್ನ ತರುವುದಿಲ್ಲ. ಆತನು ವ್ಯರ್ಥ, ಎಲ್ಲವೂ ವ್ಯರ್ಥ, ಎಲ್ಲವೂ ಇದ್ದಾಗ್ಯೂ ಎಲ್ಲವನ್ನು ಕಳೆದುಕೊಂಡ ರೀತಿಯಲ್ಲಿ ಆತನು ಇರುವಂಥವನು ಆಗಿರ್ತಾನೆ. ನೀವು ಹೇಳೋದೆಲ್ಲ ಕೇಳಿಸ್ಕೊಂಡ್ರೆ ನಾವೇನು ಜೀವನದಲ್ಲಿ ಮಾಡೋದೇ ಬೇಡ ಅನ್ಸ್ಬಿಡುತ್ತೆ. ಏನೂ ನಮಗೆ ಆನಂದ ಕೊಡೋಲ್ಲ. ಹಾಗಾದ್ರೆ ನಾವು ಯಾವುದಕ್ಕಾಗಿ ನಾವು ಪ್ರಯಾಸ ಪಡಬೇಕು? ನೋಡಿ, ಇವಾಗ ನಮ್ಮ ಶ್ರೇಯಸ್ಸು, ನಮ್ಮ ಜ್ಞಾನ, ದುಡ್ಡು ಹಾಗೂ ನಮ್ಮ ಕೆಲಸ, ನಮ್ಮ ಅಧಿಕಾರ, ನಮ್ಮ ಸಂಬಂಧ ಹಾಗೂ ಬೇರೆ ಯಾವುದೇ ಕಾರ್ಯಗಳು ಇದೆಲ್ಲ ಟೆಂಪ್ರರಿ, ಆಯ್ತಾ? ಸ್ವಲ್ಪ ಸಮಯಕ್ಕೆ ಇದ್ದು ಅದಾದ ನಂತರ ಅದು ನಮ್ಮಿಂದ ಮಾಯವಾಗಿ ಹೋಗುವಂಥದ್ದು ಅಥವಾ ಇಲ್ಲದೆ ಹೋಗುವಂಥದ್ದು ಆಗಿ ಹೋಗುತ್ತದೆ. ಅದಕ್ಕೆ ನಾವು ಇದನ್ನ ಆನಂದಕ್ಕಿಂತ ಸಂತೋಷ ಎಂಬುದಾಗಿ ಪರಿಗಣಿಸಬಹುದು. ಅನೇಕ ಜನರು ನೋಡಿ, ಅವರ ಜೀವಿತವೆಲ್ಲ ತಮ್ಮ ಜೀವಿತದಲ್ಲಿ ಇದನ್ನ ಸಂಪಾದಿಸಬೇಕೆಂದು ಬಹಳ ಪ್ರಯತ್ನ ಮಾಡಿ ಅದನ್ನ ಸಂಪಾದಿಸ್ತಾರೆ. ಆದರೆ ಅದನ್ನ ಅವರು ಎಂಜಾಯ್ ಮಾಡೋದಕ್ಕೆ ಅಥವಾ ಅನುಭವಿಸುವುದಕ್ಕೆ ಅವರಿರೋದಿಲ್ಲ. ಅಲ್ಲಿಗೆ ಆನಂದ ಎಲ್ಲಿ ಹೋಯಿತು? ಹಾಗಾಗೇನೆ ನಾವು ಇದೆಲ್ಲವನ್ನ ಗಮನಿಸುವಾಗ ಸೊಲೊಮೋನನು ಅಷ್ಟೇ, ಇದೆಲ್ಲವನ್ನ ಆತನು ಪ್ರಯತ್ನಿಸಿದ ನಂತರ ಆತನಿಗೆ ಸಂತೋಷ ಎಲ್ಲಿದೆ ಎಂಬುದಾಗಿ ಸಿಗದೆ ಹೋಗುತ್ತಾನೆ. ಅದಾದ ನಂತರ ನಾವು ದೇವರ ವಾಕ್ಯಗಳಲ್ಲಿ ಮುಂದಿನ ಭಾಗದಲ್ಲಿ, ಮುಂದಿನ ಪ್ರಶ್ನೆಗಳಲ್ಲಿ ನಾವು ಇದನ್ನ ಕಾಣಬಹುದು. ಆದರೆ ಈ ಎಲ್ಲ ತಾತ್ಕಾಲಿಕವಾದಂತಹ ಆಸೆಗಳ ಹಿಂದೆ ಹೋದರೆ ನಮಗೆ ನಿಜವಾದ ಆನಂದ ದೊರಕುವುದಿಲ್ಲ, ನಿಜವಾದ ಸಂತೋಷ ನಮಗೆ ದೊರಕುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾದ ಆನಂದ ಅಂತ ಹೇಳಿದ್ವಿ. ಹಾಗಾದ್ರೆ ಈ ನಿಜವಾದ ಆನಂದ ಹೇಗೆ ನಾವು ತಿಳಿಯುವುದು ಅಥವಾ ಅರ್ಥ ಮಾಡಿಕೊಳ್ಳುವುದು? ನೋಡಿ, ಈ ನಿಜವಾದ ಆನಂದ ಎಂಬುದಾಗಿ ಹೇಳುವಾಗ ಇದನ್ನ ಪಡೆಯಬೇಕಾದ್ರೆ ನಾವು ದೇವರ ಜೊತೆ ಸಂಬಂಧದಲ್ಲಿ, ನಿಕಟವಾದಂಥ ಸಂಬಂಧದಲ್ಲಿ ಇರಬೇಕು. ನಾನು ಈ ಒಂದು ಆಕ್ರನಿಮ್ನ ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ. ಜಾಯ್, JOY ಅಂದರೆ ಮೊದಲು ಜೀಸಸ್, ಮೊದಲು ಯೇಸು ಸ್ವಾಮಿ, ಅದಾದ ನಂತರ ಅದರ್ಸ್, ಬೇರೆಯವರು, ಅದಾದ ನಂತರ ವೈ, ಯೋರ್ ಸೆಲ್ಫ್, ನೀವು. ಇದನ್ನ ಹೇಳುವಾಗ ಇಲ್ಲಿ ಎಂಬುದಾಗಿ ಹೇಳುವಾಗ, ಇದು ಜಾಯ್ ಎಂಬುದಾಗಿ ಹೇಳುವಾಗ ನಿಮ್ಮ ಸಂಪೂರ್ಣವಾದಂಥ ಆನಂದ ಅದು ಮೊದಲನೆಯದಾಗಿ ಯೇಸುವಿನ ಮೇಲೆ ಆಧಾರವಾಗಿರಬೇಕು.
ಹೇಗೆ ಯೇಸು ಸ್ವಾಮಿ ತನಗಿರುವಂತಹ ಎಲ್ಲ ಒಂದು ರೀತಿಯಾದಂಥ ಒಂದು ಆರಾಮಾಗಿರುವಂತಹ ಜೀವಿತವನ್ನು ಬಿಟ್ಟು, ಪರಲೋಕದಿಂದ ಬಿಟ್ಟು ಈ ಒಂದು ಭೂಲೋಕಕ್ಕೆ ಬಂದು ನರಾವತಾರವನ್ನು ಎತ್ತಿ ಒಬ್ಬ ಚಿಕ್ಕ ಮಗುವಾಗಿ ಹುಟ್ಟು ಬಂದು ಕನ್ಯಾಮರಿಯಳ ದೇಹದಲ್ಲಿ ದೇಹ ಧರಿಸಿಕೊಂಡು ಆತನು ಬದುಕಿದನೋ, ಆ ರೀತಿಯಲ್ಲಿ ನಮಗೆ ಸಿಗುವಂಥದ್ದು ಆನಂದ. ಇದು ಯೇಸು ಸ್ವಾಮಿ. ಯಾಕೆ ಎಂಬುದಾಗಿ ಹೇಳುವಾಗ, ಆತನು ಹುಟ್ಟಿದಾಗ ಆತನ ಜನನದ ಸುವಾರ್ತೆಯು ಯಾರಿಗೆ ಹೋಗಿ ತಲುಪತ್ತೆ? ಮೊದಲು ಕುರುಬರಿಗೆ ಹೋಗಿ ತಲುಪತ್ತೆ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ತಂದೇನೆ. ದಿಸ್ ಇಸ್ ಅಬೌಟ್ ಜೀಸಸ್. ಯೇಸು ಸ್ವಾಮಿ ಒಂದು ಪರ್ಫೆಕ್ಟ್ ಆಗಿರುವಂತಹ ಲೈಫನ್ನು ಬದುಕುವಂಥದ್ದನ್ನು ನಾವು ಕಾಣ್ತೇವೆ. ಯಾವುದೇ ರೀತಿಯಾದಂಥ ಬೇಡದೇ ಇರುವಂಥ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡೋದಿಲ್ಲ. ಅದರ ಜೊತೆಗೆ ಆತನು ಎಲ್ಲ ಪಾಪಗಳ ಮೇಲೆ ಜಯವನ್ನು ಸಾಧಿಸುವಂಥದ್ದನ್ನು ನಾವು ಕಾಣ್ತೇವೆ. ಓ ಎಂಬುದಾಗಿ ಹೇಳುವಾಗ ಅದರ್ಸ್ ಎಂಬುದಾಗಿ ಹೇಳ್ತೇವಲ್ಲ, ಯೇಸು ಸ್ವಾಮಿ ಮುಖ್ಯವಾಗಿ ಈ ಲೋಕಕ್ಕೆ ಬಂದಂಥದ್ದು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಬದಲಾಗಿ ಸೇವೆ ಮಾಡುವುದಕ್ಕೆ. ಅದಕ್ಕಾಗಿ ಆತನು ತನ್ನ ಸೊಂಟದಲ್ಲಿ ಆ ಬಟ್ಟೆಯನ್ನು ಹಾಕಿಕೊಂಡು ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವುದಕ್ಕೆ ಹೋಗ್ತಾನೆ. ತನ್ನ ಸುತ್ತಮುತ್ತಲು ಬಂದಂಥ ಜನರಿಗೆ ಉತ್ತರಗಳನ್ನು ನೀಡಲು, ಅವರ ಬೇನೆಗಳನ್ನು ನೀಗಿಸಲು, ಅವರಿಗಿರುವಂತಹ ತಾಪತ್ರಯಗಳಿಂದ ಅವರನ್ನು ದೂರ ತರಲು, ಅನಾರೋಗ್ಯತೆಗಳನ್ನು ಬಿಡಿಸಲು ಆತನು ಪ್ರಯತ್ನಿಸುತ್ತಾನೆ. ಈ ಎಲ್ಲ ಉದಾಹರಣೆಗಳಲ್ಲೂ ಸಹ ಆತನು ತನಗೋಸ್ಕರ ಬದುಕಲಿಲ್ಲ. ಆತನು ತನಗೋಸ್ಕರ ಆತನು ಯಾವುದೇ ಕಾರ್ಯಗಳನ್ನು ಮಾಡಲಿಲ್ಲ. ಆತನು ಬೇರೆಯವ್ರಿಗೋಸ್ಕರ ಮಾಡಿದಂಥದ್ದನ್ನು ನಾವು ಕಾಣ್ತೇವೆ. ಅದಾದ ಮೇಲೆ ಬರುವಂಥದ್ದು ವೈ ಯೋರ್ ಸೆಲ್ಫ್. ಈ ಯೋರ್ ಸೆಲ್ಫಲ್ಲೂ ಅಷ್ಟೇನೆ, ನೀವು ಎಂಬುದಾಗಿ ಹೇಳುವಾಗ ಇಷ್ಟೊತ್ತಿಗೆ ನೀವು ಯೇಸುವನ್ನು ನೀವು ಅರ್ಥಕೊಂಡಿದ್ದೀರಾ, ಅದರ ಮೇಲೆ ನಿಮ್ಮ ಆನಂದ ಆಧಾರವಾಗಿದೆ. ಅದಾದ ನಂತರ ಬೇರೆಯವ್ರಿಗೋಸ್ಕರ ನೀವು ಸೇವೆ ಮಾಡಿದ್ದೀರಾ, ಇಷ್ಟೊತ್ತಿಗೆ ನಿಮ್ಮಲ್ಲಿ ಆ ಪರಿಪೂರ್ಣವಾದ ಆನಂದ ಬಂದು ಕಾರ್ಯ ಮಾಡ್ತಾ ಇರ್ತದೆ. ಆ ಪರಿಪೂರ್ಣವಾದಂಥ ಆನಂದ ನಿಮ್ಮ ಜೀವಿತಗಳಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಹಾಗಾಗಿ ಈ ಜಾಯ್ ಎಂಬುದಾಗಿ ಹೇಳುವಾಗ ಅದು ಮೊಟ್ಟ ಮೊದಲನೇದಾಗಿ ದೇವರ ಮೇಲೆ ಆಧಾರಗೊಂಡಿರಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಬೇರೆ ವಸ್ತುಗಳ ಮೇಲೆ, ತಾತ್ಕಾಲಿಕವಾಗಿರುವಂತಹ ವಸ್ತುಗಳ ಮೇಲೆ ಅದು ಆಧಾರಗೊಂಡಿದ್ದರೆ ಅದು ಆನಂದವಾಗಿ ಪರಿಗಣಿಸಲ್ಪಡುವುದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಹೇಳೋದು ನೋಡಿದ್ರೆ ನಮ್ಮ ಜೀವನದಲ್ಲಿ ಎಷ್ಟೇ ಕೆಟ್ಟ ಸಮಯವನ್ನು ನಾವು ಕಾಣಿದ್ದರೂ, ಇಲ್ಲ ನಮಗೆ ದುಃಖಕರವಾಗಿದ್ದ ಒಂದು ಜೀವನವನ್ನು ನಮಗಿದ್ದರೂ ಸಹ ನಾವು ಸಂತೋಷ ಅಲ್ಲ, ಆನಂದ ಪಡಬೇಕು ಅಂತ ನೀವು ಹೇಳ್ತಾ ಇದ್ರ, ಇದು ಅಸಾಧ್ಯ ಅಂತ ನನ್ಗನ್ಸುತ್ತೆ. ಏನು ಗೊತ್ತಾ, ನಾವೇನು ಅಂದ್ಕೊಳ್ತೇವೆ, ನಮಗೆ ತಾತ್ಕಾಲಿಕವಾಗಿ ಈ ಸಮಯದಲ್ಲಿ ನಮಗೆ ಏನು ಸಿಗತ್ತೆ ಅದೇ ನಮಗೆ ಆನಂದ ಎಂಬುದಾಗಿ ಅಂದ್ಕೊಳ್ತೇವೆ. ಆದರೆ ಅದು ಆಗೋದಿಲ್ಲ. ನಮಗೆ ಆನಂದ ಸಿಗಬೇಕಾದರೆ ನಮಗೆ ಅದು ಆರಾಮದಾಯಕವಾದಂಥ ಜೀವಿತವನ್ನು ಕೊಡದೆ ಹೋದಾಗ್ಯೂ, ನಾವು ಅಂದುಕೊಳ್ಳುವುದಕ್ಕಿಂತ ತದ್ವಿರುದ್ಧವಾಗಿ ನಡೆದಾಗ್ಯೂ, ಆ ತಾತ್ಕಾಲಿಕ ಸಮಯವನ್ನು ಬಿಟ್ಟು ಅದರ ಬಿಯಾಂಡ್ ಹೋಗುತ್ತಲ್ಲ, ಅದು ನಮಗೆ ಆನಂದ. ನಮಗೆ ಲಾಂಗ್ ಟರ್ಮಲ್ಲಿ ನಮಗೆ ಸಂತೃಪ್ತಿಯನ್ನು ಕೊಡುವಂಥದ್ದು ಆನಂದ ಎಂಬುದಾಗಿ ನಾವು ಪರಿಗಣಿಸಬಹುದು. ಈಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ ಒಂದು ವಚನವನ್ನು ನಾನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತೆ: ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಇದರಲ್ಲಿ ಯಾವುದೇ ಸಮಯದಲ್ಲೂ ನಿಮಗೆ ಸಂತೋಷವಾಗಿದ್ದರೆ, ನಿಮಗೆಲ್ಲಾನು ಅಗತ್ಯತೆಗಳು ಸಂಧಿಸಿ ಬಂದರೆ ನೀವು ಚೆನ್ನಾಗಿರ್ತೀರಾ, ಉಲ್ಲಾಸವಾಗಿರ್ತೀರಾ ಎಂಬುದಾಗಿ ಹೇಳ್ತಾ ಇಲ್ಲ. ನಿಮ್ಮ ನೋವಿನಲ್ಲಿ, ನಿಮ್ಮ ಸಂಕಟಗಳಲ್ಲಿ ಬೇಕಾಗಿರುವಂಥ ಸಹಾಯವನ್ನು ಪರಸ್ಪರ ಒಬ್ಬರಿಗೊಬ್ಬರು ಮಾಡಿಕೊಳ್ಳುತ್ತಾ ಅದರಲ್ಲಿ ನೀವು ಸಂತೋಷವಾಗಿದ್ದರೆ ನಿಮ್ಮಲ್ಲಿ ಅದು ಆನಂದವನ್ನು ತರುವಂಥದ್ದಾಗಿರ್ತದೆ. ಅದೇ ರೀತಿಯಲ್ಲಿ ಕೀರ್ತನೆಗಾರನು ಸಹ ಒಂದು ವಾಕ್ಯವನ್ನು ಹೇಳ್ತಾನೆ. ಕೀರ್ತನೆಗಾರನು 94ನೇ ಕೀರ್ತನೆಯಲ್ಲಿ 19ನೇ ವಚನ ಎಂಬುದಾಗಿ ನಾನು ಭಾವಿಸ್ತೇನೆ. 94ನೇ ಕೀರ್ತನೆ 19ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತೆ: ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಹೇಗೆ ಒಬ್ಬ ಭಕ್ತನು ಈ ರೀತಿಯಾದಂಥ ವಾಕ್ಯವನ್ನು ಹೇಳಲಿಕ್ಕೆ ಸಾಧ್ಯ? ಏನಂತೆ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನೀನು ಸಂತೈಸುವುದರಿಂದ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ.
ಇದರಲ್ಲಿ ನಾವು ನಮ್ಮ ಸಂತೋಷವನ್ನ, ಆನಂದವನ್ನ ಕಂಡುಕೊಳ್ಳುವಂಥವರಾಗಿರ್ತೇವೆ. ಹಾಗಾಗಿ ಈ ಕೀರ್ತನೆಗಾರನು ಬರೆಯಬೇಕಾದ್ರೂ ಮತ್ತೊಂದು ಕೀರ್ತನೆಯಲ್ಲಿ 23ನೇ ಕೀರ್ತನೆ ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನ ನೀಡುತ್ತದೆ ಅನ್ನುವಂತಹ ವಾಕ್ಯ. ದೇವರು ನನ್ನ ಜೊತೆಗೆ ಇರುವುದಾದರೆ ಅದೇ ನಿಜವಾದಂಥ ಆನಂದ, ನಿಜವಾದಂಥ ಸಂತೋಷ. ನಮಗೆ ಯಾವುದೇ ಚಿಂತೆಗಳಿದ್ದಾಗ್ಯೂ, ಕಷ್ಟ ಸಂಕಟಗಳಿದ್ದಾಗ್ಯೂ ಸಹ ದೇವರನ್ನ ನಾನು ಹೊಂದಿಕೊಂಡಿದ್ದೇನಾ? ಆ ತಾತ್ಕಾಲಿಕವಾದಂಥ ಕಾರ್ಯಗಳಿಗೆ ನಾವು ಹೆಚ್ಚಾಗಿ ಗಮನ ಕೊಡೋದಿಲ್ಲ. ಆವಾಗ ನಾನು ಎಷ್ಟು ಅಧಿಕಾರವನ್ನ ಸಂಪಾದನೆ ಮಾಡಬೇಕು, ಎಷ್ಟು ಜ್ಞಾನವನ್ನ ಸಂಪಾದನೆ ಮಾಡಬೇಕು, ಎಷ್ಟು ಸಂಬಂಧಗಳಿರಬೇಕು, ಬೇರೆದೆಲ್ಲ ನಾನು ಏನು ಮಾಡಬೇಕು, ಅವಾಗ ನಾನು ಸಂತೋಷವಾಗಿರ್ತೇನೆ, ಇದು ನಮಗೆ ಬರೋದಿಲ್ಲ. ನಾವು ದೇವರಲ್ಲಿ ನಮ್ಮ ನಂಬಿಕೆಯನ್ನು ಇಡುವಾಗ, ದೇವರನ್ನ ಹೊಂದಿಕೊಳ್ಳುವಾಗ ನಮಗೆ ಆ ಒಂದು ಆನಂದ ಸಿಗುವಂಥದ್ದು ಆಗಿರ್ತದೆ. ಇಷ್ಟುವರೆಗೆ ನಾವು ಕೇಳಿದ ಪ್ರಶ್ನೆಗಳಲ್ಲಿ ಈ ಚರ್ಚೆಗೆ ಒಂದು ಸ್ವಲ್ಪ ಪಾಸ್ ಕೊಡ್ತಾ ಇದ್ದೇನೆ. ನೀವು ಫಸ್ಟ್ ನಾವು ಕೇಳಿದಾಗ ನಮ್ಮ ವಿಜಯಗಳು, ನಮ್ಮ ಸಕ್ಸಸ್, ಅದರಿಂದ ಆನಂದ ಸಿಕ್ಕೋಲ್ಲ, ಆಸ್ತಿ ಅಂತಸ್ತಿನ ಸಿಕ್ಕೋಲ್ಲ, ವಿದ್ಯಾಭ್ಯಾಸ ಜ್ಞಾನದಿಂದ ಸಿಕ್ಕೋಲ್ಲ, ಇತರ ಸಂಬಂಧಗಳಿಂದ ನಮಗೆ ಆನಂದವೂ ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ. ದೇವರಿಂದಲೇ ಮಾತ್ರ ಬರುವುದು ಆನಂದ ಅಂತ ಹೌದು. ನೀವು ಹೇಳಿದಿರ. ಹಾಗೂ ಇದಕ್ಕೆ ಉದಾಹರಣವಾಗಿ ಅನೇಕ ವಾಕ್ಯಗಳನ್ನು ಸತ್ಯವೇದದಿಂದ ನೀವು ಓದಿದ್ದೀರಾ. ನಾನಿವಾಗ ಸತ್ಯವೇದವನ್ನು ತಿಳಿದೇ ಇಲ್ಲ. ಸತ್ಯವೇದ ಏನಂದ್ರೆ ನನ್ಗೆ ಗೊತ್ತಿಲ್ಲ. ಅಂಥವರಿಗೆ ಆನಂದ ಏನು ಅಂತ ನೀವು ಹೇಳ್ಬೇಕಾದ್ರೆ ಹೇಗೆ ಹೇಳ್ತೀರಾ? ಇವಾಗ ನಾನು ನಿಮಗೆ ಯಾವುದೋ ಒಂದು ಫ್ಲೇವರ್ ಐಸ್ ಕ್ರೀಮನ್ನು ಕೊಟ್ಬಿಟ್ಟು ನೀವು ತಿಂದೇನೆ ಇದು ಹೇಗಿದೆ ಎಂಬುದಾಗಿ ಹೇಳಿದ್ರೆ ಏನು ಹೇಳ್ತೀರಾ ನೀವು? ಗೊತ್ತಿಲ್ಲ. ಅದನ್ನ ಟೇಸ್ಟ್ ಮಾಡಿದ್ರೇನೆ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನನಗೆ ಅದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈ ಸತ್ಯವೇದ ಏನು ಗೊತ್ತಾ? ನೀವು ಆ ಸತ್ಯವೇದವನ್ನು ಓದದ ಹೊರತು, ಅದರಿಂದ ಸಿಗುವಂಥ ಅನುಭವವನ್ನು ಪಡೆಯದ ಹೊರತು ನಿಮಗೆ ಆ ಆನಂದದ ಆಳ ತಿಳಿದು ಬರುವುದಿಲ್ಲ. ನಾನು ಹೇಳುವುದರಿಂದ ನಿಮಗೆ ಸಂತೋಷವಾಗಬಹುದು, ನಿಮಗೆ ಒಂದು ರೀತಿಯಲ್ಲಿ ಆನಂದ ಸಿಗಬಹುದು. ಆದರೆ ನೀವೇ ಆ ವಾಕ್ಯಗಳನ್ನು ಓದಿ ಅದನ್ನು ಅನುಭವಿಸಿ ಸವಿದು ನೋಡುವಾಗ ಅದು ಜೇನಿಗಿಂತ ಸಿಹಿಯಾಗಿರುವಂಥದ್ದು ನಿಮ್ಮ ಜೀವಿತಗಳಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ಹಾಗಾಗಿ ಈ ಸತ್ಯವೇದವನ್ನು ನೀವು ಓದುವಾಗ ಆ ಆನಂದ ನಿಮ್ಮಲ್ಲೇ ಕಂಡುಬರುವಂಥದ್ದನ್ನು ನೀವು ಅನುಭವಿಸ್ತೀರಾ. ಆ ಅನುಭವವನ್ನು ನೀವು ಪಡೆಯುವಂಥವರು ಆಗಿರಬೇಕು. ಅಲ್ಲಿಗೆ ಸತ್ಯವೇದವನ್ನು ನೀವೇ ಓದಿ. ಹೌದು, ನಿಮಗೆ ಅದರ ಪರಿಚಯವಿಲ್ಲ, ಹೌದು ಇದರ ಬಗ್ಗೆ ನಿಮಗೆ ಯಾವುದೇ ಜ್ಞಾನವಿಲ್ಲ, ಹೌದು ನೀವು ಪ್ರಾರ್ಥನೆ ಮಾಡಿ ಸತ್ಯವೇದವನ್ನು ಓದುವುದಕ್ಕೆ ಆರಂಭ ಮಾಡುವಾಗ ಅದರಲ್ಲಿರುವಂಥ ಅನುಭವಗಳು ನಿಮಗೆ ಆನಂದವನ್ನು ತರುವಂಥದ್ದು ಆಗಿರ್ತದೆ. ಈ ಸತ್ಯವೇದ ಹಾಗೂ ಯೇಸುಸ್ವಾಮಿ ಎಷ್ಟರವರೆಗೂ ನಿಜ ಅಂತ ಹೇಳ್ತೀರಾ? ನನಗೆ ಅದಕ್ಕಿರುವಂತಹ ಆಧಾರ ಈ ಸತ್ಯವೇದವೇ. ಏನಕ್ಕೆ ಎಂಬುದಾಗಿ ಹೇಳುವಾಗ, ಸತ್ಯವೇದ ಹೇಗೆ ನಿಜ ಎಂಬುದಾಗಿ ನಾನು ನಂಬ್ತೇನೆ ಎಂಬುದಾಗಿ ಹೇಳುವಾಗ, ಇಲ್ಲಿಯ ತನಕ ನಾನು ಆ ಅನುಭವವನ್ನು ಸತ್ಯವೇದದ ಮೂಲಕವೇ ಪಡೆದಿರುವಂಥದ್ದು. ನನಗೆ ಆ ಆನಂದದ ಅನುಭವ ಆಗಿದೆ ಎಂಬುದಾಗಿ ಹೇಳುವಾಗ, ಸತ್ಯವೇದದ ಮೂಲಕವೇ ಆ ಅನುಭವ ಆಗಿರ್ಬೋದು, ಅನುಭವ ಆಗಿರುವಂಥದ್ದು. ಈ ಸತ್ಯವೇದ ಎಂಬುದಾಗಿ ಹೇಳುವಾಗ, ದಿಸ್ ಇಸ್ ನಾಟ್ ಸ್ಟೋರಿ ಆಫ್ ಸಕ್ಸಸ್ಫುಲ್ ಪೀಪಲ್. ಎಲ್ಲರೂ ಇದರ ಮೂಲಕ ಸಕ್ಸಸ್ಸನ್ನು ಹೊಂದಿದ್ದಾರೆ, ಆ ಸಕ್ಸಸ್ಫುಲ್ ಸ್ಟೋರಿಗಳು ಮಾತ್ರವೇ ಇದೆ ಎಂಬುದಾಗಿ ಇಲ್ಲ. ಯಾವುದು ನನ್ನನ್ನು ಕನ್ವಿನ್ಸ್ ಮಾಡುತ್ತೆ ಎಂಬುದಾಗಿ ಹೇಳುವಾಗ, ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಅನೇಕ ವ್ಯಕ್ತಿಗಳ ಜೀವಿತವು ನನ್ನ ಜೀವಿತವನ್ನು ಹೋಲಿಸುವಂಥದ್ದಾಗಿರ್ತದೆ, ನಿಮ್ಮ ಜೀವಿತಗಳನ್ನು ಹೋಲಿಸುವಂಥದ್ದಾಗಿರ್ತದೆ. ಯಾಕೆ ಎಂಬುದಾಗಿ ಹೇಳುವಾಗ, ಅನೇಕ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾ ತಮಗೆ ಆನಂದ ಬೇಕು ಎಂಬುದಾಗಿ ಬೇರೆ ಬೇರೆ ರೀತಿಯಾದಂಥ ದಾರಿಗಳನ್ನು ಹುಡುಕಿಕೊಂಡು ಹೋದಂಥವರು ಹೇಗೆ ಅವರು ಒಂದು ರೀತಿಯಲ್ಲಿ ಅಪಜಯವನ್ನ ಕಂಡು ಪುನಃ ದೇವರನ್ನ ಕಂಡುಕೊಂಡರು ಅನ್ನುವಂಥದ್ದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಈ ಸತ್ಯವೇದ ನಿಜ ಎಂಬುದಾಗಿ ನಾನು ನಂಬ್ತೇನೆ. ಎರಡನೇದಾಗಿ ಏಸು ಹೆಂಗೆ ನಿಜ ಎಂಬುದಾಗಿ ನಾನು ನಂಬ್ತೇನೆ ಎಂಬುದಾಗಿ ಹೇಳುವಾಗ, ಇದು ಕೇವಲ 1 ವರ್ಷದಲ್ಲಿ ಬರೆದಂತಹ ಸತ್ಯವೇದವಲ್ಲ. ಸುಮಾರು 1000 ವರ್ಷಗಳು ಬರೆದಂತಹ ದೇವರ ವಾಕ್ಯ, ಬೇರೆ ಬೇರೆ ಜನರ ಮೂಲಕ ಬರೆದಂತಹ ವಾಕ್ಯ, ಬೇರೆ ಬೇರೆ ಸ್ಥಳಗಳಲ್ಲಿ ಬರೆದಂತಹ ವಾಕ್ಯ, ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬರೆದಂಥ ವಾಕ್ಯ. ಆದರೆ ಈ ಪುಸ್ತಕಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆ ಓದುವಾಗ ಎಲ್ಲ ಪುಸ್ತಕಗಳಲ್ಲಿ ಏನೋ ಒಂದಲ್ಲ ಒಂದು ಲಿಂಕ್ ಇದೆ, ಯಾವುದೋ ಒಂದು ಕಾಮನ್ ಪಾಯಿಂಟ್ ಇದೆ ಎಂಬುದಾಗಿ ನಮಗೆ ಅನಿಸುತ್ತೆ. ಹಾಗಾಗಿ ಪವಿತ್ರಾತ್ಮ ಪ್ರೇರಿತನಾಗಿ ಬರೆದಿರುವಂತಹ ಈ ಸತ್ಯವೇದದಲ್ಲಿ ಇರುವಂತಹ ಯೇಸುಸ್ವಾಮಿಯ ಸಂಗತಿಗಳು ಸಹ ನಿಜ ಎಂಬುದಾಗಿ ನಾನು ನಂಬ್ತೇನೆ. ಯಾಕೆಂದರೆ ಯೇಸುಸ್ವಾಮಿ ನನಗೋಸ್ಕರ ಈ ಲೋಕಕ್ಕೆ ಬಂದನೆಂದು ಈ ಸತ್ಯವೇದದಲ್ಲಿ ಬರೆದದೆ, ಅದನ್ನು ನಾನು ನಂಬ್ತೇನೆ. ಇದನ್ನು ಅನೇಕ ವರ್ಷಗಳ ಮುಂಚೆಯೇ
ನಮಗೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅದು ಹೊಸ ಒಡಂಬಡಿಕೆಯಲ್ಲಿ ನೆರವೇರಲ್ಪಟ್ಟಿದೆ. ಹಾಗಾಗಿ ನನಗೆ ಈ ನಂಬಿಕೆ ಬಹಳ ಸ್ಥಿರವಾಗಿದೆ, ದೃಢವಾಗಿದೆ. ಹಾಗಾದ್ರೆ ಅಷ್ಟವ್ರೆ ಈ ಆನಂದವನ್ನು ನಾವು ಏಸು ಕ್ರಿಸ್ತನಲ್ಲಿ ಪಡೆಯಬೇಕಾದ್ರೆ ಇವಾಗ ನನಗೆ ಬೇಕು ಅನ್ಸುತ್ತೆ ನನ್ನ ಪರ್ಸನಲ್ ಲೈಫ್ಗೆ. ಸೊ ನಾವೇನ್ ಮಾಡ್ಬೇಕು ಅದನ್ನ? ನೋಡಿ, ನಾನು ಇಲ್ಲಿ ಹೇಳುವಂಥದ್ದು ಬಹಳ ಸಿಂಪಲ್ ಆದಂಥ ಕಾರ್ಯಗಳು. ನಾವು ಇದನ್ನ ಬೇರೆ ಸಂಚಿಕೆಗಳಲ್ಲೂ ಬೇರೆ ರೀತಿಯಲ್ಲಿ ನಾನು ಇದನ್ನು ನಿಮಗೆ ತಿಳಿಸಿದ್ದೇನೆ. ನಿಮ್ಮ ಜೀವಿತದಲ್ಲಿ ಆನಂದ ಬೇಕಾದರೆ ಆ ಯೇಸುವನ್ನ ಪಡೆದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂಬುದಾಗಿ ಹೇಳುವಾಗ, ಯೇಸುವಲ್ಲದೆ ನಮಗೆ ಆನಂದ ದೊರಕುವುದಿಲ್ಲ. ಆನಂದ ಬೇಕಾದರೆ ಯೇಸು ನಮ್ಮ ಜೀವಿತದಲ್ಲಿ ಬರಲೇಬೇಕು. ಹಾಗಾಗಿ ಯೇಸು ನಮ್ಮನ್ನ ಪ್ರೀತಿ ಮಾಡುತ್ತಾನೆ ಅನ್ನುವಂತಹ ಅನುಭವವನ್ನು ಪಡೆದುಕೊಳ್ಳಬೇಕೆಂದರೆ ನಾನು ಯೇಸುವನ್ನ ಅನುಸರಿಸುವಂಥವನು ಆಗಬೇಕು. ಅನುಸರಿಸಬೇಕಾದರೆ ನನ್ನಲ್ಲಿ ಯಾವುದಾದ್ರೂ ತಪ್ಪು ದೋಷಗಳಿದ್ದರೆ ಅದನ್ನ ನಾನು ಕ್ಷಮಾಪಣೆ ಕೇಳಿ ದೇವರೆಡೆಗೆ ಪುನಃ ಹೋಗುವಂತಹ ಪ್ರಯತ್ನವನ್ನ ಮಾಡಬೇಕು. ಆಗ ಮಾತ್ರವೇ ನನ್ನಲ್ಲಿ ಆ ಆನಂದ ಬರಲಿಕ್ಕೆ ಸಾಧ್ಯ. ಆ ಆನಂದ ತುಂಬಲಿಕ್ಕೆ ಸಾಧ್ಯ. ಅದು ಪರಿಪೂರ್ಣವಾಗಲಿಕ್ಕೆ ಸಾಧ್ಯ. ಇದನ್ನೇ ಯೇಸು ಸ್ವಾಮಿ ತನ್ನ ಮಾತುಗಳಲ್ಲಿ ಅನೇಕ ಬಾರಿ ಹೇಳಿರುವಂಥದ್ದು. ನಾನು ಆರಂಭದಲ್ಲಿ ಹೇಳಿದೆ, ನನ್ನಲ್ಲಿರುವಂಥ ಆನಂದ ನಿಮ್ಮಲ್ಲಿರಬೇಕೆಂತಲೂ, ನಿಮ್ಮ ಆನಂದ ಪರಿಪೂರ್ಣವಾಗಿರಬೇಕೆಂತಲೂ ನಾನು ನಿಮಗೋಸ್ಕರ ಬಂದೆ ಎಂಬುದಾಗಿ ವಾಕ್ಯಗಳು ಹೇಳುತ್ತೆ. ಆತನು ನಮಗೋಸ್ಕರ ಪ್ರಾಣ ಕೊಟ್ಟನು ಎಂಬುದಾಗಿ ವಾಕ್ಯ ಹೇಳುತ್ತೆ. ಇದೆಲ್ಲವನ್ನ ನಂಬಿ ನಾವು ಯೇಸುವನ್ನ ನಂಬುವಾಗ, ಯೇಸುವನ್ನ ಪಡೆಯುವಾಗ, ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವಾಗ ನಮ್ಮ ಜೀವಿತದಲ್ಲಿ ಆನಂದ ಬರುವಂಥದ್ದು ಆಗಿರ್ತದೆ. ನಾವು ಕ್ರಿಸ್ತನನ್ನು ಅರಿತಾಗ ಒಂದು ನಿರ್ಧಾರವನ್ನು ಮಾಡ್ತೇವೆ. ಒಂದು ಸ್ಥಿರ ಚಿತ್ತದಲ್ಲಿ ನಾವು ನಿಂತುಕೊಳ್ಳುತ್ತೇವೆ. ಆ ನಿಂತುಕೊಳ್ಳುವ ಜೀವನದಲ್ಲಿ ಅನೇಕ ಬಾರಿ ನಮ್ಮ ಸ್ನೇಹಿತರನ್ನು ಕಳೆದುಕೊಳ್ತೇವೆ. ನಮ್ಮ ಸುತ್ತಮುತ್ತಲಿನ ಜನಗಳು ಬದಲಾಗುತ್ತಾರೆ. ಕೆಲಸವನ್ನು ಸಹ ಕಳೆದುಕೊಳ್ಳಬಹುದು. ಇಲ್ಲ ಯಾವುದೋ ಸಂಬಂಧಿಕರು ಆ ಸಂಬಂಧಗಳನ್ನು ಕಳೆದುಕೊಳ್ಳುತ್ತೇವೆ. ಇಂಥ ಸಮಯದಲ್ಲೂ ನಾವು ಹೇಗೆ ಆನಂದದಲ್ಲಿ ಜೀವಿಸಬಹುದು? ನೋಡಿ, ನಾವು ಈ ಒಂದು ಪ್ರಶ್ನೆನ ನೋಡಿಕೊಳ್ಳಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ನಮಗೆ ಆನಂದ ಯಾರಿಂದ ದೊರಕ್ತಾ ಇದೆ? ಯೇಸು ಕ್ರಿಸ್ತನಿಂದ. ಹಾಗಾಗಿ ಯೇಸು ಕ್ರಿಸ್ತನೇ ನಮ್ಮ ಸೃಷ್ಟಿಕರ್ತನಾಗಿರಬೇಕಾದರೆ, ಆತನೇ ನಮಗೆ ಎಲ್ಲವನ್ನ ಕೊಟ್ಟಿರಬೇಕಾದರೆ, ನಾವು ಆತನ ಮೇಲೆ ಆಧಾರವಾಗುವಂಥದ್ದು ಬಹಳ ಮುಖ್ಯ. ಇದರ ಮಧ್ಯದಲ್ಲಿ ನಾವು ಕೆಲವೊಂದನ್ನ ಕಳೆದುಕೊಳ್ಳುತ್ತೇವೆ. ಹೌದು, ಸತ್ಯವೇದದಲ್ಲಿ ಅನೇಕ ರೀತಿಯಾದಂಥ ಸಂಬಂಧಗಳನ್ನು ಕಳೆದುಕೊಂಡಂಥ ಉದಾಹರಣೆಗಳಿವೆ. ಯಾವಾಗ ದೇವರನ್ನ ಹೆಚ್ಚಾಗಿ ಆತುಕೊಳ್ಳುತ್ತಾನೆ, ಯೋಬನಿಗೆ ಹೆಂಡತಿ ಬಂದು ಬೈದು ಹೋಗ್ತಾಳೆ. ಈಗಾದರೂ ನೀನು ನೀತಿವಂತನಾಗಿರುವುದನ್ನು ಬಿಡ್ತೀಯಾ? ದೇವರಿಗೆ ಶಪಿಸಿ ನೀನು ಸಾಯ್ಬೋದಲ್ವಾ ಎಂಬುದಾಗಿ ಹೇಳಿ ಹೋಗ್ತಾನೆ. ಆದರೆ ದೇವರನ್ನ ಅವನು ಶಪಿಸುವುದಿಲ್ಲ. ಅನೇಕ ಸಮಯದಲ್ಲಿ ಯೇಸು ಸ್ವಾಮಿ ತನ್ನ ಸಹೋದರನ ಬಿಟ್ಟು ದೇವರ ಚಿತ್ತವನ್ನು ಯಾರು ಪರಿಪೂರ್ಣ ಮಾಡ್ತಾರೆ ಅವರೇ ನನ್ನ ಕುಟುಂಬದವರು ಎಂಬುದಾಗಿ ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ, ಯೇಸುವನ್ನ ಹಿಂಬಾಲಿಸುವಾಗ ನಾವು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಲಾಸನ್ನು ಅನುಭವಿಸ್ತೇವೆ. ನಮ್ಮ ಪ್ರಿಯರು ಹಗಲೇ ಹೋಗುವಂಥದ್ದನ್ನು ಬಿಟ್ಟು ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ನನ್ನ ಆನಂದವು ಯಾವಾಗಲೂ ದೇವರಲ್ಲಿ ಪರಿಪೂರ್ಣ ಆಗಿರುವಂಥದ್ದನ್ನು ನಾವು ಕಾಣ್ತೇವೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯವನ್ನು ನಾವು ನೋಡುವಾಗ ಅಲ್ಲಿ ಒಂದೇ ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. 15ನೇ ಅಧ್ಯಾಯದ 20ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತೆ, ದಣಿಗಿಂತ ಆಳು ದೊಡ್ಡವನಲ್ಲ ಎಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು. ಅವರು ನನ್ನ ಮಾತನ್ನು ಕೈಕೊಂಡು ನಡೆದರೆ ನಿಮ್ಮ ಮಾತನ್ನು ಸಹ ಕೈಕೊಂಡು ನಡೆಯುವರು. ಯಾವಾಗ ನಾವು ಯೇಸುಸ್ವಾಮಿಯನ್ನು ಹಿಂಬಾಲಿಸಿ ನಡೆಯುತ್ತೇವಲ್ಲ, ನಮಗೆ ಹಿಂಸೆ, ಕಷ್ಟಗಳು ಅಥವಾ ತೊರೆದು ಬಿಡುವಂಥದ್ದು, ನಮ್ಮನ್ನು ಬೇರ್ಪಡಿಸುವಂಥದ್ದು ಎಲ್ಲವೂ ಇರ್ತದೆ. ಆದರೆ ದೇವರು ಇದೆಲ್ಲದರ ಮಧ್ಯದಲ್ಲಿ ನಮಗೆ ಆತನು ತನ್ನ ಆನಂದವನ್ನು ಕೊಡುವ ಆತನಾಗಿರುತ್ತಾನೆ. ಹಾಗಾಗಿ ನೀವು ನನ್ನ ಹೆಸರಿನಲ್ಲಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಾ, ನೀವು ಧನ್ಯರು, ಯಾಕೆಂದರೆ ನಾನು ನಿಮಗೆ ಆ ಸಂತೋಷವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಆನಂದ ಯಾವಾಗಲೂ ಅದು ದೇವರಲ್ಲಿ ಆಧಾರವಾಗಿರಲಿ. ಧನ್ಯವಾದಗಳು ಅನೋಷ್ ಅವರೇ. ಈ ಆನಂದವನ್ನು ನಮ್ಮ ವೀಕ್ಷಕರು ನಾವೆಲ್ಲರೂ ಅನುಭವಿಸುವ ಹಾಗೆ ನಮಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿ. ಖಂಡಿತವಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಆನಂದ ನಮ್ಮಲ್ಲಿ ಇರಬೇಕೆಂತಲೂ, ಆ ಆನಂದ ಪರಿಪೂರ್ಣವಾಗಿರಬೇಕೆಂತಲೂ ಈ ಲೋಕಕ್ಕೆ ಮನುಜ ಅವತಾರನ್ನ ತಾಳಿ ಬಂದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಕೊಡಬೇಕಾಗಿರುವಂಥ ಆನಂದವನ್ನು ನಾವು ಪಡೆದುಕೊಂಡು ಈ ಲೋಕ ಕೊಡುವಂಥ ಸಂತೋಷದ ಎಡೆಗೆ ನಮ್ಮ ಗಮನವನ್ನು ಹೆಚ್ಚಾಗಿ ಹರಿಸದೆ ನಿನ್ನಿಂದ ಸಿಗುವಂಥ ಆನಂದದ ಮೂಲಕ ಬೇರೆ ಎಲ್ಲ ಸಂತೋಷವನ್ನು ಕಂಡುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು. ಈ ಸಂಚಿಕೆಯಲ್ಲಿ ಆನಂದ ಅನ್ನುವಂಥದ್ದು ಏನು ಎಂಬುದಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಈ ಲೋಕದ ಜಂಜಾಟದಲ್ಲಿ ನಾವು ಅನೇಕ ವಿಷಯಗಳ ಹಿಂದೆ ಓಡುತ್ತಲಿದ್ದೇವೆ ಸ್ವಾಮಿ. ನಿನ್ನನ್ನು ಕಂಡುಕೊಂಡವರಾಗಿ ನಿನ್ನಿಂದ ದೊರಕುವಂಥ ಆನಂದವನ್ನು ಪಡ್ಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು.
ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇಲೆ ಧನ್ಯವಾದಗಳು ಅವಿನಾಶ್ ಅವರೇ. ನಿಮಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳು. ವೀಕ್ಷಕರೇ, ಕ್ರೈಸ್ತಿಯ ಜೀವನದಲ್ಲಿ ಬರುವ ಎಲ್ಲ ಸ್ಥಿತಿಗತಿಗಳಲ್ಲೂ ನಾವು ಆನಂದದಿಂದ ಜೀವಿಸಲು ಸಾಧ್ಯ. ಅಂತ ಜೀವನ ನಮ್ಮದಾಗಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಸಂಸ್ಥೆ ಪ್ರಸ್ತುತಪಡಿಸುವ ಈ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು. ಇಲ್ಲಿಯವರೆಗೂ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ಸಹ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ. ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಳಿಸೋದಕ್ಕೆ ಈ ಸ್ಕ್ರೀನ್ ಮೇಲೆ ಬರುವ ಸಂಖ್ಯೆಗೆ ನೀವು ವಾಟ್ಸ್ಆ್ಯಪ್ ಮೂಲಕ ಪ್ರಶ್ನೆಗಳನ್ನು ಕಳಿಸಬಹುದು ಅಥವಾ ಕರೆ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 990 260 6453. ಧನ್ಯವಾದಗಳು.